ಮೊದಲನೇದಾಗಿ ಎಲ್ರಿಗೂ ಸ್ವಾಗತ ಸುಸ್ವಾಗತ ಆಶ್ರಯ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಇಲ್ಲಿ ಆಲ್ಮೋಸ್ಟ್ ಒಂದಿಷ್ಟು ಜನ ಕೇಳಿದ್ರಿ, ಒಂದಿಷ್ಟು ಜನ ಹೇಳಿದ್ರಿ, ನನಗೆ ಆಲ್ಮೋಸ್ಟ್ ತಿಳಿಸ್ಕೊಟ್ಟಿದ್ದೀರಾ. ಅದರಲ್ಲೂ ನನಗೆ ತಿಳಿಸ್ಕೊಡ್ತೀನಿ ಏನು ಕತೆ, ಏನು ಸರ್ಕಾರ ಹಣ ಹಾಕ್ತಾ ಇದೆ, ಹಣ ಹಾಕ್ತಾ ಇಲ್ವ, ಏನು ಕತೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಸ್ನೇಹಿತರೆ, ಇಲ್ಲಿ ನಾಳೆ ನವಂಬರ್ 13ನೇ ತಾರೀಕು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಆ್ಯಂಡ್ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ. ಈಗ ನೀವು ಹಣ ಬರಲ್ಲ ಅಂತ ಏನಿಲ್ಲ, ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ. ಆದರೂ ಕೂಡ ಕೆಲವರಿಗೆ ಈಗ ನಾಳೆ ಅಂತಲ್ಲ, ಈಗ ನವಂಬರ್ 13ಕ್ಕೂ ಬರುತ್ತೆ, 14ಕ್ಕೂ ಬರುತ್ತೆ, 15ಕ್ಕೂ ಬರುತ್ತೆ, 12ಕ್ಕೂ ಬೇಕಾದರೆ ಬರುತ್ತೆ. ಆ್ಯಂಡ್ ಈಗ ನಿಮ್ಮ ನವಂಬರ್ 20ರವರೆಗೂ ಕೂಡ ಆಲ್ಮೋಸ್ಟ್ ಹಣ ಬರುವಂಥ ಸಾಧ್ಯತೆ ಇದೆ. ಈಗ ಒಂದೊಂದು ಜಿಲ್ಲೆಗಳಿಗೆ ಹಾಕಬೇಕು ಅವ್ರಿಗೆ. ಈಗ ನಿಮಗೆ ಈಗ ನಮ್ಮ ಜಿಲ್ಲೆಗೆ ಈಗ ಯಾವುದೋ ಒಂದು ಜಿಲ್ಲೆ ಅಂತ ಇಟ್ಕೊಳ್ಳಿ, ಪಟ್ಟಂತ ಜಿಲ್ಲೆ ಬಂದುಬಿಟ್ಟು ಈಗ ನಮ್ಮ ಜಿಲ್ಲೆಗೆ ಬರಬೇಕು, ಆ ಜಿಲ್ಲೆಗೆ ಬರಬೇಕಂತ ಹೇಳಲಿಕ್ಕೆ ಆಗಲ್ಲ. ಈಗ ಒಂದಿಷ್ಟು ಕ್ರೈಟೀರಿಯಾಗಳಿದೆ, ಅವ್ರಿಗೂ ಕೂಡ ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳು ಇದೆ. ಈಗ ನಾವು ಪಟ್ಟ ಹೇಳಿದ ತಕ್ಷಣ ಹಾಕುವಂಥದ್ದಲ್ಲ. ಹಾಗಾಗಿ ಅದನ್ನು ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಆ್ಯಂಡ್ ಇಲ್ಲಿ ಈಗ ನೀವು ಹೇಳ್ತಾ ಇರುವಂಥದ್ದು ಕರೆಕ್ಟ್ ಆಗಿದೆ. ಈಗ ನಾನು ಹೇಳ್ತಾ ಇರುವಂಥದ್ದು ಕರೆಕ್ಟ್ ಇಲ್ಲ, ಹಾಗಲ್ಲ ಅಂತಲ್ಲ. ಅಂದರೆ ಈಗ ನಾನು ಹೇಳ್ತಾ ಇರುವಂಥದ್ದು ತಪ್ಪು, ನೀವು ಹೇಳ್ತಾ ಇರುವಂಥದ್ದು ಸರಿ ಅಂತ ಅಲ್ಲ, ಅಥವಾ ನೀವು ಹೇಳ್ತಾ ಇರುವಂಥ ಸರಿ, ನಾನು ಹೇಳ್ತಾ ಇರುವಂಥ ತಪ್ಪು ಅಂತಲೂ ಅಲ್ಲ. ಇಬ್ಬರು ಹೇಳ್ತಾ ಇರುವಂಥದ್ದು ಕರೆಕ್ಟಾಗಿದೆ. ಆದರೆ ಇಲ್ಲಿ ಸರ್ಕಾರ ಫಸ್ಟ್ ಆಫ್ ಆಲ್ ಇಲ್ಲಿ ಹಣ ಜಮೆ ಮಾಡುವಂಥದ್ದನ್ನು ಸ್ವಲ್ಪ ಬೇಗ ಅಪ್ಡೇಟನ್ನು ಮಾಡಿಬಿಟ್ಟು ಮಹಿಳೆಯರಿಗೆ ಹಣ ಹಾಕಿದ್ರೇ ಸ್ವಲ್ಪ ಚೆನ್ನಾಗಿರ್ತಿತ್ತು ಅಂತ ನನ್ನ ಪರ್ಸ್ನಲ್ ಅನಿಸಿಕೆ. ನಾನು ಹೇಳ್ತಾ ಇರುವಂಥದ್ದು ಇಲ್ಲಿ ಈಗ ಡೆಫಿನೆಟಾಗಿ ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇದನ್ನು ನಾನು ಪದೇ ಹೇಳುವಂಥ ಅವಶ್ಯಕತೆ ಇಲ್ಲ. ಈಗ ನಿಮಗೆ DBT ಮುಖಾಂತರ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಆಗಿರ್ಬೋದು, ಅಥವಾ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಆಗಿರ್ಬೋದು, ಈ ರೀತಿ ಮುಖಾಂತರ ಬೇಗ ಹಣ ಬಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಕೆಲವರಿಗೆ ಹಣ ಬರದೇ ಇದ್ದರೆ ತುಂಬ ಬೇಜಾರಾಗುತ್ತೆ. ಕೆಲವರಿಗೆ ಹಣ ಜಮೆ ಆಗ್ತಾ ಇಲ್ಲ ಅನ್ನುವಂಥದ್ದು ತುಂಬ ಬೇಜಾರಿನ ವಿಚಾರ. ಈಗ ಕೆಲವರಿಗೆ ಹೇಳ್ತೀರಾ, ಅಯ್ಯೋ ಸರ್, ಏನು ಸರ್ ಇದು ಸರ್ಕಾರದ ಕಡೆಯಿಂದ ನಯ ಪೈಸೆ ಕೂಡ ಹಣ ಬರ್ತಾ ಇಲ್ಲ, ಹಾಗೆ ಸರ್ ಹೀಗೆ ಸರ್, ನಯ ಪೈಸೆ ಇಲ್ಲಿ ಹಣ ಜಮೆ ಆಗಿಲ್ಲ, ನಮಗೆ ಹಣ ಬರ್ತಾ ಇಲ್ಲ ಸರ್, ಭಾರಿ ಕಷ್ಟ ಇದೆ ಸರ್, ಸರ್ಕಾರ ಏನಿಲ್ಲಿ ನಮಗೆ ನಯ ಪೈಸೆ ಕೂಡ ಹಣ ಹಾಕಿಲ್ಲ ಅಂತ ಇಲ್ಲಿ ಒಂದಿಷ್ಟು ಜನ ಅಳಲನ್ನು ತೋಡ್ಕೊಳ್ತೀರಾ. ತುಂಬ ಜನರಿಗೆ ಹಣ ಬಂದಿಲ್ಲ. ನಾನು ಒಪ್ಕೊಳ್ಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ಈಗ ತುಂಬ ಜನರಿಗೆ ಹಣ ಜಮೆ ಆಗಿಲ್ಲ. ಈಗ ಸರ್ಕಾರದ ಕಡೆಯಿಂದ ಇಲ್ಲಿ ಸರ್ಕಾರ ಏನು ಮಾಡ್ತಾ ಇದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಈಗ ಸದ್ಯದ ಮಟ್ಟಿನಲ್ಲಿ ಈಗ ನಾವು ಖಂಡಿತವಾಗ್ಲೂ ದಿನ ಕಂಪ್ಲೀಟಾಗಿ ವಿಡಿಯೋ ಮಾಡಿ ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀವಿ. ಯಾಕಪ್ಪ ಅಂತಂದರೆ ಈಗ ಸರ್ಕಾರಕ್ಕೆ ಗೊತ್ತಾಗಬೇಕು, ನಾವು ಖಂಡಿತವಾಗ್ಲೂ ಇಲ್ಲಿ ನಿಮಗೆ ಹಣ ಜಮೆ ಆಗಿಲ್ಲ ಅನ್ನುವಂಥ ಒಂದು ಕಂಪ್ಲೀಟ್ ಆಗಿರುವಂಥ ಮಾಹಿತಿ ಸರ್ಕಾರದ ಬಳಿ ಬರಬೇಕು. ಆ್ಯಂಡ್ ಇಲ್ಲಿ ಸರ್ಕಾರ ನೋಡಬೇಕಾಗ್ತದೆ, ಈ ಒಂದು ವಿಡಿಯೋಗಳನ್ನೆಲ್ಲ ನೋಡಬೇಕಾಗ್ತದೆ ಖಂಡಿತವಾಗ್ಲೂ. ಈಗ ಹಣ ಜಮೆ ಆಗಿಲ್ಲ ಅಂತಂದರೆ ಬೇಗ ಸರ್ಕಾರ ಈಗ ಬೇಗ ಮಾಡಬೇಕಾಗ್ತದೆ. ಇಲ್ಲ ಅಂತಂದರೆ ಭಾರಿ ಕಷ್ಟ ಇದೆ ಸದ್ಯದ ಪರಿಸ್ಥಿತಿ. ಯಾಕಪ್ಪ ಅಂತಂದರೆ ಈಗ ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿಲ್ಲ, ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿದೆ. ಅಂದರೆ ಒಂದಿಷ್ಟು ಈಗ ಕೆಲವೊಂದು ಈಗ ಈ ಜಿಲ್ಲೆ ಅಂತಲ್ಲ, ಈಗ ಎಲ್ಲ ಜಿಲ್ಲೆಗಳಿಗೂ ಹೇಳ್ತಾ ಇರುವಂಥದ್ದು, ಆ ಜಿಲ್ಲೆಗೆ ಮಾತ್ರ ಈ ಜಿಲ್ಲೆಗೆ ಮಾತ್ರ ಅಂತಲ್ಲ. ಈಗ DBT ಮುಖಾಂತರನೂ ಕೂಡ ಹಣ ಹಾಕುವಂಥ ಎಲ್ಲ ಒಂದು ಕಾರ್ಯಗಳು ನಡೀತಾ ಇದೆ. ನೋಡೋಣ ಏನಾಗತ್ತಂತ. ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗುವಂಥ ಒಂದು ಸಿದ್ಧತೆಗಳು ಸರ್ಕಾರದ ಬಳಿ ನಡಿಬೇಕಾಗ್ತದೆ. ಯಾಕಪ್ಪ ಅಂತಂದರೆ ಒಂದಿಷ್ಟು ಜಿಲ್ಲೆಗಳಿಗೆ ತುಂಬ ಜನರಿಗೆ ಹಣ ಜಮೆ ಆಗಿಲ್ಲ. ಅದೇ ರೀತಿ ಹೇಳ್ತಾ ಇರುವಂಥದ್ದು ನಾನು ಹಣ ಜಮೆ ಆಗಬೇಕಂತಲೇ ಹೇಳ್ಬೋದು. ಆ್ಯಂಡ್ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ನಾನು ಕೇಳ್ಕೊಳ್ತಾ. ಆ್ಯಂಡ್ ಒಂದಿಷ್ಟು ಜನ ಯಾರೆಲ್ಲ ನಂದು ಚಾನಲನ್ನು ನೋಡ್ತಾ ಇದ್ದರೆ ಎಲ್ರಿಗೂ ಧನ್ಯವಾದಗಳು. ಯಾಕಪ್ಪ ಅಂತಂದರೆ ಈಗ ತುಂಬ ಜನರಿಗೆ ಹಣ ಜಮೆ ಆಗ್ತಾ ಇಲ್ಲ. ನಾನು ಅದೇ ಹೇಳ್ತಾ ಇರುವಂಥದ್ದು, ನೀವು ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಡೆಫಿನೆಟಾಗಿ ನಿಮ್ಗೆ ಅಪ್ಡೇಟ್ ಸಿಗುತ್ತೆ. ಆ್ಯಂಡ್ ಡೆಫಿನೆಟಾಗಿ ಅಪ್ಡೇಟನ್ನು ಪಡ್ಕೊಳ್ಳಿ. ಆ್ಯಂಡ್ ಪೆನ್ಷನ್ ಹಣದ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ತುಂಬ ಜನರು ಪೆನ್ಷನ್ ಹಣದ ಅಪ್ಡೇಟ್ ಬರ್ತಾ ಇಲ್ಲ. ಆ್ಯಂಡ್ ಅದ್ರ ಬಗ್ಗೆ ನೋಡ್ತಾ ಹೋಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಆ್ಯಂಡ್ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಸ್ನೇಹಿತರೆ, ಮತ್ತು ಇಲ್ಲಿ ನೀವು KYC ಮಾಡುವಂಥದ್ದನ್ನು ಯಾರು ಕೂಡ ಮರೆಯಲಿಕ್ಕೆ ಹೋಗಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಆ್ಯಂಡ್ ಇಲ್ಲಿ ಇಷ್ಟೇ ಸ್ನೇಹಿತರೆ, ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ, ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ. ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ತುಂಬ ಜನರಿಗೆ ಮಧ್ಯಾಹ್ನ ಆದರೂ ಆಗ್ಬೋದು ಜಮಾ, ಆದರೆ ಸಂಜೆ ಆದರೂ ಆಗ್ಬೋದು. ಗೃಹಲಕ್ಷ್ಮಿ ಹಣದ ಬಗ್ಗೆ ನಾನು ಹೇಳ್ತಾ ಇರುವಂಥದ್ದು. ಇಲ್ಲಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ. ಆ್ಯಂಡ್ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ಮತ್ತು ಹಿರಿಯ ನಾಗರಿಕರಿಗೆ ಇಲ್ಲಿ ಪಿಂಚಣಿ ಹಣವನ್ನು ಇಲ್ಲಿ ಜಮೆ ಮಾಡಲಾಗ್ತಾ ಇರುವಂಥದ್ದು. ಇಲ್ಲಿ ನವಂಬರ್ 30ರಿಂದ ಆಲ್ಮೋಸ್ಟ್ 8 ಜಿಲ್ಲೆಗಳಿಗೆ ಇಲ್ಲಿ ಜಮೆ ಮಾಡಲಾಗ್ತಾ ಇರುವಂಥದ್ದು. ಮತ್ತು ಇಲ್ಲಿ ರೈತರಿಗೆ 11,000 ಜಮೆ ಪ್ರಾರಂಭ ಆಗ್ತಾ ಇರುವಂಥದ್ದು ಸ್ನೇಹಿತರೆ. ಹೌದು, 11,000 ರೂಪಾಯಿಯನ್ನು ಜಮೆ ಮಾಡಲಾಗ್ತಾ ಇರುವಂಥದ್ದು. ಅದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಏನು ಕತೆ ಏನಂತ. ಇಲ್ಲಿ ರೈತರಿಗೆ ಇನ್ಮೇಲೆ 11,000 ರೂಪಾಯಿ ಜಮೆ ಆಗುತ್ತಂತೆ. ತುಂಬ ಸರ್ಕಾರದಿಂದ ಹೊಸ ಅಪ್ಡೇಟ್ಗಳು ಬರ್ತಾ ಇರುವಂಥದ್ದು. ತುಂಬ ಅಪ್ಡೇಟ್ಗಳನ್ನು ಸರ್ಕಾರ ಕೊಡ್ತಾ ಇರುವಂಥದ್ದು. ರೈತರಿಗೆ ತುಂಬ ಹೆಲ್ಪ್ ಆಗಲಿ ಅಂತ ನೋಡೋಣ, ಏನು ಕತೆ ಅಂತ ನೋಡೋಣ. ಅದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಕೇಳಲ್ಲ, ಇಲ್ಲ ಸರ್ ನಮ್ಗೆ ಆಗಿದೆ ಸರ್, ರೇಷನ್ ಕಾರ್ಡ್ ಅಪ್ಡೇಟ್ ಆಗಿದೆ ಸರ್ ಅಂತ.
ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸುಮ್ಮನೆ ನಾನು ಎಲ್ರಿಗೂ ಹೇಳುವಂಥದ್ದು, ನೀವು ವರಿ ಮಾಡಲಿಕ್ಕೆ ಹೋಗಬೇಡಿ. ಮತ್ತು ಸುಮ್ಮನೆ ನೀವು ಖಂಡಿತವಾಗ್ಲೂ ಎಲ್ಲದನ್ನು ಕೂಡ ಕಂಪ್ಲೀಟಾಗಿ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಎಲ್ಲದನ್ನು ಸರಿ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಎಲ್ಲದನ್ನು ಸರಿ ಮಾಡಿಬಿಟ್ಟು ಎಲ್ಲದನ್ನ ಕಂಪ್ಲೀಟಾಗಿ ಚೆಕ್ ಮಾಡಿಕೊಂಡು ಇಲ್ಲಿ ಸರ್ಕಾರ ಇಲ್ಲಿ ನೋಡಬೇಕಾಗ್ತದೆ ಅದನ್ನೆಲ್ಲ. ನಾನು ಅದೇ ಹೇಳ್ತಾ ಇರುವಂಥದ್ದು, ಇಲ್ಲಿ ನೋಡಿಬಿಟ್ಟು ಸರಿ ಮಾಡ್ಕೊಳ್ಳಿ ಆ್ಯಂಡ್ ಅದನ್ನ ಚೆಕಪ್ ಮಾಡ್ಕೊಳ್ಳಿ. ಎಲ್ಲದನ್ನು ಕೂಡ ಸರಿ ಮಾಡ್ಕೊಳ್ಳಿ, ಸರಿ ಇದೆಯಾ ನೋಡ್ಕೊಳ್ಳಿ ಎಲ್ಲದನ್ನು ಕೂಡ. ಇಲ್ಲಿ ವಿಡಿಯೋವನ್ನು ಈಗ ಕೊನೆಯವರೆಗೂ ನೋಡಿ, ನನಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಮಹಿಳೆಯರಿಗೆ ಯಾಕೆ ಹಣ ಬರ್ತಾ ಇಲ್ಲ, ಏನು ಕತೆ. ಮಹಿಳೆಯರ ಇಲ್ಲಿ ಆಲ್ಮೋಸ್ಟ್ ತುಂಬ ಜನ ನನಗೆ ಏನು ಹೇಳಿದರು, ಹಣ ಬರ್ತಾ ಇಲ್ಲ ಸರ್, ನಮ್ಗೆ ಹಣ ಬರ್ತಾ ಇಲ್ಲ ಸರ್, ನಮ್ಗೆ ಹಣ ಬರ್ತಾ ಇಲ್ಲ ಸರ್, ನಮಗೆ ಹಣ ಬರ್ತಾ ಇಲ್ಲ ಸರ್ ಅಂತ ಒಂದಿಷ್ಟು ಜನ, ತುಂಬ ಅಂದರೆ ಒಂದಿಷ್ಟು ಜನ ಅಲ್ಲ, 90% ಜನಕ್ಕಿಂತ ಜಾಸ್ತಿ ಜನ ನನಗೆ ಕಮೆಂಟ್ ಮಾಡಿದ್ರಿ, ಹಣ ಬರ್ತಾ ಇಲ್ಲ ಸರ್, ನಮಗೆ ಸರ್ಕಾರ ಇಲ್ಲಿ ನಮಗೇನು ಹಣ ಹಾಕ್ತಾ ಇಲ್ಲ, ನಮಗೆ ಮಹಿಳೆಯರಿಗೆ ಹಣ ಹಾಕ್ತೀವಿ ಅಂತ ಸುಳ್ಳು ಹೇಳ್ತಾ ಇದ್ದಾರೆ, ನಮಗೆ ಇಲ್ಲಿ 2-3 ಕಂತಿನ ಹಣ ಬಂದಿಲ್ಲ, ಗೃಹಲಕ್ಷ್ಮಿ ಯೋಜನೆ ಹಣ ಸುಳ್ಳು ಸರ್, ನಮಗೆ ಇಲ್ಲಿ ಹಣನೇ ಬರ್ತಾ ಇಲ್ಲ ಸರ್ ಅಂತ ಹೇಳ್ತೀರಾ. ಹಾಗಾದರೆ ಯಾವಾಗ ಹಣ ಬರುತ್ತೆ ಮತ್ತು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣದ ಇಲ್ಲಿ ಅಪ್ಡೇಟನ್ನು ಯಾವಾಗ ಸರ್ಕಾರ ಕೊಡುತ್ತೆ ಅಂತ. ಹೌದು, ಇಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡೋಕ್ಕಿಂತ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ ವಿಡಿಯೋವನ್ನು ಒಂದು 10 ನಿಮಿಷ ವಿಡಿಯೋ ನೋಡಿ, ಕಂಪ್ಲೀಟಾಗಿ ನಿಮ್ಗೆ ಅರ್ಥ ಆಗುತ್ತೆ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಈಗ ಶುರು ಮಾಡೋಣ. ಸ್ನೇಹಿತರೆ, ರೇಷನ್ ಕಾರ್ಡ್ ಅಪ್ಡೇಟ್ ಯಾರದ್ದೆಲ್ಲ ಆಗಿದೆ ದಯವಿಟ್ಟು ಕೆಳಗಡೆ ಬಂದುಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ಯಾರಿಗೂ ಆ ರೀತಿ ಆಗಬಾರ್ದು. ಏನಂತಂದರೆ ರೇಷನ್ ಕಾರ್ಡ್ ಆಗದೇನೆ, ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡೀದೇನೆ, ನೀವು ಹಣವನ್ನು ಪಡೆದೇನೆ ನಿಮ್ಗೆ ಹಣ ಬಂದು, ಈಗ ಸದ್ಯದಲ್ಲಿ ಸರಿ ಇದ್ದವರಿಗೆ ಕರೆಕ್ಟಾಗಿ ರೇಷನ್ ಕಾರ್ಡ್, ಡಾಕ್ಯುಮೆಂಟ್ಸ್ ಕಾರ್ಡ್ ಎಲ್ಲ ಕಂಪ್ಲೀಟಾಗಿ ಕರೆಕ್ಟಾಗಿ ಇದ್ದವರಿಗೆ, ಕರೆಕ್ಟಾಗಿ ಮಾಡಿದವರಿಗೆ, ಏನು ಆಲ್ಮೋಸ್ಟ್ ಎಲ್ಲದನ್ನು ಕಂಪ್ಲೀಟಾಗಿ ಇದ್ದವರಿಗೆ ಅದು ಹಣ ಬರ್ತಾ ಇಲ್ಲ ಸದ್ಯದಲ್ಲಿ. ಯಾಕಪ್ಪ ಅಂತಂದರೆ ಒಂದಿಷ್ಟು ಗ್ಲಿಚ್ ಆಗೋದ್ರಿಂದ ಮತ್ತು ಒಂದಿಷ್ಟು ಇದಾಗೋದ್ರಿಂದ ಕೆಲವರಿಗೆ ಬರ್ತಾ ಇಲ್ಲ. ಆ ರೀತಿ ಇರುವಾಗ ನೀವು ಎಂಥದ್ದು ಮಾಡಿಲ್ಲ, ನಿಮಗೆ ಹಣ ಬರುತ್ತಂತಂದರೆ ಹೇಗೆ ನೀವು ಒಪ್ಕೊಳ್ತೀರ ಅಂತ ನಾನು ಕೇಳುವಂಥದ್ದು. ಕೆಲವರದ್ದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ. ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ನೀವಿಲ್ಲಿ PM ಕಿಸಾನ್ ಯೋಜನೆ ಹಣನೂ ಕೂಡ ಹೊಸ ಅಪ್ಡೇಟ್ಗಳು ಬರ್ತಾ ಇರುವಂಥದ್ದು. ಸ್ನೇಹಿತರೆ, ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, PM ಕಿಸಾನ್ ಯೋಜನೆ ಆಗಿರ್ಬೋದು, ಇದನ್ನೆಲ್ಲ ಕಂಪ್ಲೀಟಾಗಿ ನೀವು PM ಕಿಸಾನ್ ಯೋಜನೆಗೂ ಬೇಕಾಗತ್ತೆ, ಅಪ್ಲೈ ಆಗುತ್ತೆ. ಇದು ಅಪ್ಲೈ ಆಗುತ್ತೆ, ಎಲ್ಲ ಕಡೆ ಅಪ್ಲೈ ಆಗುತ್ತೆ. ನಾನು ಹೇಳ್ತಾ ಇದ್ದೀನಿ ನಿಮಗೆ, ನಾನು ನಿಮ್ಗೆ ಹೇಳಿದರೆ ಕೆಲವ್ರು ಕೇಳೋದೇ ಇಲ್ಲ. ಅದೇ ನಾನು ಹೇಳ್ತಾ ಇರುವಂಥದ್ದು, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತೀನಿ ಈ ಒಂದು ವಿಚಾರ. ಕೆಲವರು ನನ್ನ ಹತ್ರ ಕೇಳ್ತೀರ, ಅದು ಹೇಗೆ ಸರ್, ಅದು ಹೇಗಾಗುತ್ತೆ ಸರ್? ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಕಂಪ್ಲೀಟಾಗಿ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ, ಒಂದು ರೇಷನ್ ಕಾರ್ಡ್ ಅಪ್ಡೇಟ್. ಒಂದು ರೇಷನ್ ಕಾರ್ಡ್ ಅಪ್ಡೇಟ್. ಈ ರೇಷನ್ ಕಾರ್ಡ್ ಅಪ್ಡೇಟಿಂದ ಏನಾಗುತ್ತೆ ಸರ್, ನಮಗೆ ಈ ರೇಷನ್ ಕಾರ್ಡ್ ಅಪ್ಡೇಟ್ ಬೇಡ ಸರ್ ಅಂತ ಹೇಳ್ತೀರಾ ಕೆಲವರು. ನನಗೆ ಗೊತ್ತಿದೆ, ಯಾಕಪ್ಪ ಅಂತಂದರೆ ನಿಮ್ಗೆ ಅದು ಇಷ್ಟ ಇಲ್ಲ, ಕೆಲವರಿಗೆ ಇಷ್ಟ ಇಲ್ಲ. ರೇಷನ್ ಕಾರ್ಡ್ ಅಪ್ಡೇಟ್ ಅಂತಂದರೆ ಏನು, ನಮಗೆ ಬೇಕಾಗಿಲ್ಲ ಸರ್, ಅದು ನಮಗೆ ರೇಷನ್ ಕಾರ್ಡ್ ಅಪ್ಡೇಟ್ ಬೇಕೇ ಇಲ್ಲ ಸರ್ ಅಂತ ಹೇಳ್ತೀರಾ. ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ರೇಷನ್ ಕಾರ್ಡ್ ಅಪ್ಡೇಟನ್ನು ಪಡ್ಕೊಳ್ಳಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಎಲ್ಲರೂ ಕೂಡ ತಗೊಳ್ಳಿ. ಯಾಕಪ್ಪ ಅಂತಂದರೆ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟ್. ಹೌದು, ಯಾಕಂತಂದರೆ ಕೆಲವರಿಗೆ ನಾನು ಹೇಳ್ತೀನಲ್ಲ, ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟ್. ಕೆಲವರಿಗೆ 90% ಜನರಿಗೆ ರೇಷನ್ ಕಾರ್ಡ್ ಅಪ್ಡೇಟ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್. ಯಾಕಪ್ಪ ಅಂತಂದರೆ ಈಗ ರೇಷನ್ ಕಾರ್ಡ್ ಅಪ್ಡೇಟ್ ಬಂದಿಲ್ಲ, ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ಇಲ್ಲಿ ಆಗೋದು ಏನು ದೊಡ್ಡ ವಿಚಾರ ಏನಿಲ್ಲ. ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ನೀವು ಮಾಡಿಲ್ಲ ಅಂತಂದರೆ ಸರ್ಕಾರ ಇಲ್ಲಿ ₹1 ಹಣ ಹಾಕಲ್ಲ. ಸರ್ಕಾರ ನಯಾ ಪೈಸೆ ₹1 ಹಣವನ್ನು ನಿಮಗೆ ಜಮೆ ಮಾಡೋದಿಲ್ಲ. ಇದನ್ನು ತಿಳ್ಕೊಳ್ಳಿ ಫಸ್ಟ್ ಆಫ್ ಆಲ್. ಯಾಕಪ್ಪ ಅಂತಂದರೆ ಇದು ಸರ್ಕಾರದ ಹೊಸ ರೂಲ್ಸ್, ಇದು ಹೊಸ ನಿಯಮ. ಇದರಿಂದ ಸರ್ಕಾರ ಇಲ್ಲಿ ಈಗ ಇದರಿಂದ ಹಿಂದೆ ಸರಿಯೋ ಹಾಗೆ ಕಾಣಿಸ್ತಾ ಇಲ್ಲ. ಯಾಕಪ್ಪ ಅಂತಂದರೆ ಈ ಒಂದು ರೂಲ್ಸ್ಗಳಿಂದ ಹಿಂದೆ ಸರಿಯೋದಿಲ್ಲ. 90% ಜನರಿಗೆ ಗೊತ್ತಿದೆ ಇದು ಎಲ್ಲರೂ ಕೂಡ ಕಂಪ್ಲೀಟಾಗಿ ಚಾಚು ತಪ್ಪದೇನೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ಗಮನ ಹರಿಸಿ ಇದನ್ನು ಕಂಪ್ಲೀಟಾಗಿ ಮಾಡಿ ಎಲ್ಲದನ್ನೂ ಕೂಡ ಕಂಪ್ಲೀಟಾಗಿ ಮಾಡ್ತೀರಾ ಅಂತಂದರೆ ಡೆಫಿನೆಟಾಗಿ ಹಣ ಬರುತ್ತೆ. ಇಲ್ಲ ಅಂತಂದರೆ ನಯಾ ಪೈಸೆ ಕೂಡ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರುತ್ತಂತ ನೀವು ಎಕ್ಸ್ಪೆಕ್ಟ್ ಮಾಡುವಂಥದ್ದು ಬೇಡ. ಯಾಕಪ್ಪ ಅಂತಂದರೆ ಇಲ್ಲಿ ನೀವು ಈ ಕೆಲಸವನ್ನು ಮಾಡಿಲ್ಲ ಅಂತಂದರೆ ನಯಾ ಪೈಸೆ ಕೂಡ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಯಾವುದೇ ಯೋಜನೆಯಿಂದ ಹಣ ಬರೋದಿಲ್ಲ. ಸ್ನೇಹಿತರೆ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್. ಹೌದು, ಕೆಲವರು ಹೇಳ್ತೀರಾ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ನಮಗೆ ಮಾಹಿತಿ ಇಲ್ಲ, ರೇಷನ್ ಕಾರ್ಡ್ ಅಪ್ಡೇಟ್ ನಮಗೆ ಬರ್ತಾ ಇಲ್ಲ, ರೇಷನ್ ಕಾರ್ಡ್ ಅಪ್ಡೇಟಿಂದ ನಮಗೆ ತುಂಬ ಪ್ರಾಬ್ಲಮ್ ಆಗಿದೆ, ರೇಷನ್ ಕಾರ್ಡ್ ಅಪ್ಡೇಟಿಂದ ನಮಗೆ ದೊಡ್ಡ ಪ್ರಾಬ್ಲಮ್ ಆಗಿದೆ, ನಮಗೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳ್ಳಿ, ನಮಗೆ ರೇಷನ್ ಕಾರ್ಡ್ ಅಪ್ಡೇಟೇ ಇಲ್ಲ ಸರ್ ಅಂತ ಹೇಳ್ತೀರಾ. ಹೌದು, ಖಂಡಿತವಾಗ್ಲೂ ಹೌದು. ರೇಷನ್ ಕಾರ್ಡ್ ಅಪ್ಡೇಟಿಂದ ಏನು ಪ್ರಾಬ್ಲಮ್ ಆಗಿದೆ ಅಂತ ಕೆಳಗಡೆ ಕಮೆಂಟ್ ಮಾಡಿ.
ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟ್, ಹೊಸ ರೇಷನ್ ಕಾರ್ಡ್ ಮಾಡ್ಬೋದು, ಇಲ್ಲ ಅಂತಂದರೆ ನೀವು ಅಪ್ಡೇಟು ಕೂಡ ಮಾಡ್ಬೋದು. ಹೊಸ ಕಾರ್ಡ್ ಮಾಡಿದರೆ ಅಪ್ಡೇಟ್ ಆಗಿ ಬರುತ್ತೆ ಬಿಡಿ. ಈಗ ಹೊಸ ಕಾರ್ಡ್ ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ತೀರಾ ಅಂತಂದರೆ ನೀವು ಹೊಸ ಕಾರ್ಡನ್ನು ಮಾಡ್ತೀರಾ ಅಂತಂದರೆ ಅಪ್ಡೇಟ್ ಆಗಿ ಬರುತ್ತೆ. ಇದು ಎಲ್ರಿಗೂ ಗೊತ್ತಿದೆ, ತನ್ನಷ್ಟೇ ಅಪ್ಡೇಟ್ ಆಗಿ ಅಂದರೆ ನಿಮ್ಮೆಲ್ರಿಗೂ ಗೊತ್ತಿರುವಂಥ ವಿಚಾರ. ಅಂದರೆ ಈಗ ಅದು ತನ್ನಿಂತಾನೇ ಅಪ್ಡೇಟ್ ಆಗಿ ಬರುತ್ತೆ. ಹೊಸ ರೇಷನ್ ಕಾರ್ಡ್ ಮಾಡಿದ್ರೆ ಡೆಫಿನೆಟಾಗಿ ನಿಮ್ಗೆ ಅಪ್ಡೇಟ್ ಆಗಿ ಬರುತ್ತೆ. ನಿಮ್ದು ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೆ ನೀವು ಹೊಸ ಮಾಡುವಂಥದ್ದೇ ತುಂಬ ಉತ್ತಮ. ಯಾಕಪ್ಪ ಅಂತಂದು ನಿಮ್ದು ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಮತ್ತೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಹೊಸದೇ ಮಾಡಿದರೆ ತುಂಬ ಒಳ್ಳೆಯದು. ಅಪ್ಡೇಟ್ ಮಾಡಿದರೆ ಏನು ಫಲ ಇಲ್ಲ. ಹಾಗಾಗಿ ನೀವು ಹೊಸ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಇಲ್ಲಿ ಮಹಿಳೆಯರು, ಹೌದು, ಮಹಿಳೆಯರಿಗೆ ಈಗ ತುಂಬ ಆಲ್ಮೋಸ್ಟ್ 90% ಜನರಿಗೆ ತಲೆ ಕೆಟ್ಟು ಹೋಗಿದೆ. ನನಗೆ ಗೊತ್ತಿದೆ, ಏನು ಸರ್ಕಾರಪ್ಪ ಇದು, ನಮಗೆ ನಯ ಪೈಸಾ ಹಣ ಹಾಕ್ತಾ ಇಲ್ಲ. ಇಲ್ಲಿ ಹಣ ಹಾಕ್ತೀವಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಬದಿಯಿಂದ ಹೇಳ್ತಾರೆ, ನಾವು ಹಣ ಹಾಕಿದ್ದೀವಿ, 3 ಕಂತು ಹಾಕಿದ್ದೀವಿ, 4 ಕಂತು ಹಾಕಿದ್ದೀವಿ, ಅಷ್ಟು ಹಾಕಿದ್ದೀವಿ, ಇಷ್ಟು ಹಾಕಿದ್ದೀವಿ ಅಂತ. ಆದರೆ ಇನ್ನೊಂದು ಬದಿಯಿಂದ ಏನು ಸಿದ್ದರಾಮಯ್ಯವ್ರು ಹೇಳ್ತಾರೆ, ನಾವು ಹಾಕಿದ್ದೀವಿ, ಹಣ ಹಾಕಿದ್ದೀವಿ ಅಂತ ಹೇಳ್ತಾರೆ. ಬಿಟ್ಟರೆ ಇಲ್ಲಿ ನಯಾ ಪೈಸೆ ಕೂಡ ಹಣ ಬಂದಿಲ್ಲ. ಹಾಗಾಗಿ ಈ ರೀತಿ ಒಂದು ಕ್ವಶನ್ ಮೂಡ್ತಾ ಇದೆ, ಸರ್ಕಾರ ಏನಾದರೂ ನಮ್ಗೆ ಮೋಸ ಮಾಡ್ತಾ ಇದೆ ಅಂತ. ಇಲ್ಲ, ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಸರ್ಕಾರ ಇಲ್ಲಿ ಮೋಸ ಮಾಡ್ತಾ ಇಲ್ಲ. ಕಂಪ್ಲೀಟಾಗಿ ಇಲ್ಲಿ ಸರ್ಕಾರ ಹಣ ಹಾಕಲಿಕ್ಕೆ ಶುರು ಮಾಡಿದೆ. ಆ್ಯಂಡ್ ಹಣ ಹಾಕಿರುವಂಥದ್ದು, ಕೆಲವರಿಗೆ ಹಣ ಹಾಕಿದೆ ಸರ್ಕಾರ. ಆ್ಯಂಡ್ ಆದರೆ ಇಲ್ಲಿ ನಿಮಗೆ ಕೆಲವರದ್ದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಪಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, KYC ಆಗಿಲ್ಲ, NCPI ಮ್ಯಾಪಿಂಗ್ ಆಗಿಲ್ಲ, ಹೇಳ್ತಾ ಹೋದರೆ ಇನ್ನೂ ಸಾವಿರ ಇದೆ. ನಾನು ಅದೇ ಹೇಳ್ತಾ ಇರುವಂಥದ್ದು, ನೀವು ಈ ರೀತಿ ಕಂಪ್ಲೀಟಾಗಿ ನೀವು ಅದನ್ನು ಕಂಪ್ಲೀಟಾಗಿ ಕೆಲಸವನ್ನು